ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು, ಏಕಾದಶಿ ತಿಥಿ, ಸ್ವಾತಿ ನಕ್ಷತ್ರ. ಈ ದಿವಸ ಅತ್ಯಂತ ಶ್ರೇಷ್ಠವಾದ ಒಂದು ದಿವಸ. ಈ ದಿವಸ ನಿರ್ಜಲ ಏಕಾದಶಿ ಅಂತ ಕರೀತಾರೆ. ನಿರ್ಜಲ ಅಂದರೆ ನೀರನ್ನು ಸ್ವೀಕರಿಸದೆ ಮಾಡ್ತಕ್ಕಂಥ ಒಂದು ಉಪವಾಸದ ಆಚರಣೆ ಅದು. ಇದು ಉಪವಾಸ ಪ್ರತಿ ಏಕಾದಶಿಯಲ್ಲಿ ಉಪವಾಸ ಮಾಡ್ತಕ್ಕಂಥದ್ದು ಪದ್ಧತಿ ತಮಗೆಲ್ಲ ಗೊತ್ತಿದೆ. ಸಮರ್ಥರು ಮಾಡ್ತಾರೆ, ಅಸಮರ್ಥರು ತೊಂದರೆ ಇಲ್ಲ. ಪರಮಾತ್ಮನ ಸಾನ್ನಿಧ್ಯದಲ್ಲಿರ್ತಕ್ಕಂಥದ್ದು ಹೇಗೆ ಕಾಯ ವಾಚ ಮನಸ ಈ ಅವನ ಸೇವೆ ಮಾಡುವುದರಲ್ಲಿ ಕಾಲವನ್ನು ನಾವು ವಿನಿಯೋಗ ಮಾಡಬಹುದು. ಅದನ್ನು ಹೇಳಿದ್ದೀನಿ ಎಷ್ಟೋ ಬಾರಿ. ನಾವು ಹೇಗೆ ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಕಟ್ಟಾಕ್ತಕ್ಕಂಥದ್ದು ಅನ್ನೋ ಅರ್ಥದಲ್ಲ, ಅವುಗಳಿಗೆ ಒಂದು ಒಳ್ಳೆಯ ಜೋಡಣೆ ಕೊಡ್ತಕ್ಕಂಥದ್ದು ಅಂತ. ಈ ಉಪವಾಸದ ತಾತ್ಪರ್ಯ ಏನಪ್ಪ ಅಂದರೆ, ಇಂದ್ರಿಯಗಳು ನಾನು ಏನು ಆಹಾರ ತಗೊಳ್ತೀನೋ ವಸ್ತುತಃ ಯುಕ್ತಾಹಾರ ವಿಹಾರಸ್ಯ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಯುಕ್ತವಾದ ಆಹಾರ, ಶರೀರವನ್ನು ನೋಡಿಕೊಂಡು ನಾವು ಯಾವುದೇ ತಪಸ್ಸನ್ನು ಆಚರಿಸುವಾಗ ಶರೀರ ಮಾಧ್ಯಮ ಖಲುಧರ್ಮ ಸಾಧನಂ ಅಂತಕ್ಕಂಥದ್ದು ಮಾತಿದೆ. ಅದು ಶಾಸ್ತ್ರವಾಕ್ಯವೇ, ಕಾಳಿದಾಸನ ಮಾತೇ, ಆದರೂ ಅದು ಶ್ರೇಷ್ಠ ವಾಕ್ಯವಾಗಿದೆ. ಈ ವಾಕ್ಯಾನುಸಾರ ನಮ್ಮ ಶರೀರವನ್ನು ನಾವು ಮೊದಲು ಗಟ್ಟಿಗೊಳಿಸ್ಕೊಂಡಿರಬೇಕು. ತನ್ನ ಮೂಲಕ ತಾನೇ ಸಾಧನೆ ಆಗ್ತಕ್ಕಂಥದ್ದು. ತಪಸ್ಸಿನ ಸಾಧನೆ ಹೇಗೆ? ಶರೀರದಿಂದಲೇ ತಾನೇ. ಶರೀರ ಚೆನ್ನಾಗಿದ್ದರೆ ನಾವು ಯಾವುದಾದ್ರು ಅನುಷ್ಠಾನ ಮಾಡ್ತೀವಿ. ಹಲವು ರೀತಿಯಲ್ಲಿ ಅನುಷ್ಠಾನಗಳಿದ್ದಾವೆ. ಅದರಲ್ಲಿ ಈ ಏಕಾದಶಿ ಉಪವಾಸ, ಇದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಾಮರ್ಥ್ಯ ಇರ್ತದೆ. ನೀರನ್ನು ತಗೊಳ್ಲಿಕ್ಕೆ ಆಗಲಿಲ್ಲ, ಆ ಥರ ನಾನು ಭಗವತ್ ಚಿಂತನೆಯಲ್ಲಿ ತಪಸ್ಸನ್ನು ಮಾಡ್ತೀನಿ ಅಂದರೆ ತುಂಬ ದೊಡ್ಡದು, ಅವರಿಗೆ ನಮಸ್ಕಾರ ಮಾಡೋಣ. ಆಗಿಲ್ಲ ಅಂದ ಪಕ್ಷದಲ್ಲಿ ಏನೋ ಇದೆಯಲ್ಲ, ಪರಮಾತ್ಮನೇ ಒಂದು ದಾರಿಯನ್ನು ತೋರಿಸ್ಕೊಟ್ಟಿದ್ದಾನೆ. ಅದು ನೈವೇದ್ಯ ಆಗಬಹುದು, ಹವಿಷ್ಯನ್ನ ಆಗಬಹುದು, ಉಳಿದದ್ದು ಭಗವಂತನಿಗೆ ನೈವೇದ್ಯ ಅಂತ ಮಾಡಿ ಪ್ರಸಾದ ಏನಿರುತ್ತೆ ಅದನ್ನು ತಗೊಂಡು ಇರತಕ್ಕಂಥದ್ದು ಆಗಬಹುದು, ಫಲಾಹಾರ ಆಗಬಹುದು, ಅಥವಾ ಕ್ಷೀರ ಹಾಲನ್ನು ತಗೊಳ್ತಕ್ಕಂಥದ್ದು ಆಗಬಹುದು. ಹೀಗೆ ಎಳನೀರು, ಇವುಗಳೆಲ್ಲ ಅವಕಾಶ ಇದೆ. ಶರೀರ ಶೋಷಣೆ ಮಾಡಿಕೊಂಡು ಯದಾ ಗೌತಮ ಸೂತ್ರ ಹೇಳುವ ಹಾಗೆ ಯದಾರಂಭೆ ಭವೇತ್ ಪೀಡ ನಿತ್ಯಂ ಅತ್ಯಂತಂ ಆತ್ಮನಃ. ಈ ಪೀಡೆ ಅನ್ನಿಸ್ತಾ ಇದೆ ಶರೀರಕ್ಕೆ ಅಂತಂದರೆ ತದ್ಧರ್ಮ್ಯಮಪಿ ಅವರಿಗೆ ಅಧರ್ಮವಾಗಿದ್ದರೂ ಬಿಠಾಕು ಅಂತ ಹೇಳಿದೆ. ಹೀಗಾಗಿ ನಮ್ಮ ಸೂತ್ರಕಾರರು ಅನೇಕ ಬಗೆಗಳಲ್ಲಿ ನಿಮಗೆ ಯಾವುದು ಸರಿನೋ ಅದನ್ನು ಮಾಡಿಪ್ಪ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ದಾರೆ. ಆದರೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ. ಉಪವಾಸ ಮಾಡಲಿಲ್ಲ ಇವತ್ತು, ಏನು ತಗೊಳ್ಳದೆ ಮಾಡಬೇಕಲ್ಲ ಅಂತಕ್ಕಂಥವು ಅದೇ ಒಂದು ಪ್ರಾರಬ್ಧ ಆಗಿಬಿಟ್ರೆ ಉಪವಾಸ ಮಾಡ್ತಕ್ಕಂಥದ್ದು ಒಂದು ಶಾಪ ಥರ ಆಗಬಾರ್ದು. ಪ್ರೀತಿಯಿಂದ ಆಗಬೇಕು, ಮನಸ್ಸಿನ ಭಾವನೆ ಉನ್ನತಿಯಿಂದ ಆಗಬೇಕು. ಮಾಡಬೇಕಲ್ಲ ಅಂತ ಕಿರಿಕಿರಿ ಮಾಡ್ಕೊಂಡು ಮಾಡೋದಲ್ಲ. ಇಂಥದ್ದೊಂದು ಸೌಭಾಗ್ಯದ ದಿವಸ ಬಂದಿದೆಯಲ್ಲ, ಇದು ನನ್ನ ಸಾರ್ಥಕತೆ ಅಂತ ಮಾಡಿದ್ರೆ ಅದು ಬಹಳ ದೊಡ್ಡದು. ಆ ರೀತಿಯಲ್ಲಿ ವಸ್ತುತಃ ನಮ್ಮ ಇಂದ್ರಿಯಗಳನ್ನು ಕಟ್ಟಾಕ್ಕೊಳ್ಳೋದು ಅಂತಂದರೆ ಇಂದ್ರಿಯ ನಿಗ್ರಹ ಮಾಡ್ಕೊಳ್ತು, ಅವುಗಳ ಮೂಲಕವೇ ನಾವು ಮಾಡಬೇಕಲ್ಲ. ಕಣ್ಣು ನೋಡಬೇಕು ಅಂದರೆ ಬೇರೆ ಇದ್ದನ್ನು ನೋಡದೆ ಪರಮಾತ್ಮನನ್ನು ನೋಡಲಿಕ್ಕೆ ಬೇಕು ಇಂದ್ರಿಯ ನಿಗ್ರಹ. ಕಿವಿ ಬೇರೆ ಇದ್ದನ್ನು ಕೇಳಿಸ್ಕೊಳ್ಳದೆ ಪರಮಾತ್ಮನ ನಾಮ ಶ್ರವಣವನ್ನು, ಆ ಕಥೆಯನ್ನು, ಇನ್ನೇನೂ ಕೇಳಿಸ್ಕೊಳ್ಳಿಕ್ಕೆ ಬೇಕು ಶ್ರವಣೇಂದ್ರಿಯ. ಎಲ್ಲವೂ ಪರಮಾತ್ಮನ ದರ್ಶನ, ಸ್ಪರ್ಶನ, ಇವುಗಳಿಗೆಲ್ಲ ನಮ್ಮ ಇಂದ್ರಿಯಗಳ ಮೂಲಕವೇ ಮನಸ್ಸಿಗೆ ನಾಟುತ್ತೆ. ಹೀಗಾಗಿ ಈ ದಿವಸ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಇಂದ್ರಿಯಗಳನ್ನೆಲ್ಲ ನಾನು ಬ್ಲಾಕ್ ಮಾಡ್ಕೊಂಡ್ಬಿಡ್ತೀನಿ ಅಂತಂದರೆ, ಕಟ್ಟಾಕ್ಬಿಡ್ತೀನಿ, ಅದಕ್ಕೆ ಸೆರೆಮನೆ ಆಗಲ್ಲ. ತನ್ನ ಮೂಲಕ ನಾವು ಹಾಳು ಮಾಡಿಕೊಳ್ತೀವಿ. ಯಾವುದು ವಿಶೇಷವೋ ಅದನ್ನು, ಯಾವುದು ಭಗವತ್ ಸಾನ್ನಿಧ್ಯವೋ ಆ ಸಾನ್ನಿಧ್ಯದ ಮಹಿಮೆ, ಅವುಗಳ ಗುಣ, ಪ್ರಶಂಸೆ ಇದ್ಯಾವುದು ನಮಗೆ ಒದಗೋದಿಲ್ಲ. ಹೀಗಾಗಿ ಇಂಥ ಸಂದರ್ಭಗಳಲ್ಲಿ ಈ ಇಂದ್ರಿಯಗಳ ಮೂಲಕವೇ ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಉಪವಾಸದಿಂದ ಸಾಧ್ಯವಾಗುತ್ತೆ. ತನ್ನ ಮೂಲಕ ಉಪವಾಸ ಮಾಡಿ ಅಂತಕ್ಕಂಥದ್ದಲ್ವ. ಹೀಗಾಗಿ ಉಪವಾಸ ಮಾಡ್ತಾ ಇಂದ್ರಿಯಗಳಿಗೆ ಯಾವುದು ಬೇಕೋ ಅದನ್ನು ಕೊಡ್ತಕ್ಕಂಥದ್ದು, ಅದು ಮುಖ್ಯವಾದ ಉಪವಾಸದ ಒಂದು ಉದ್ದೇಶ ಮತ್ತು ದಾರಿ, ಗುರಿ ಇದೆಲ್ಲ ಇದೆ. ಹೀಗಾಗಿ ದಿವಸ ಈ ನಿರ್ಜಲ ಏಕಾದಶಿಯಲ್ಲಿ ನೀರು ತಗೊಳ್ಳದೆ ಮಾಡ್ತೀನಿ, ಏನೋ ಗ್ಯಾಸ್ಟ್ರಿಕ್ ಇದೆ ಮತ್ತೊಂದು, ಅವುಗಳ ಹಿಂಸೆ ಅನುಭವಿಸಿ ಮತ್ತು ನಾಳೆ ದಿವಸ ಅಡ್ಮಿಟ್ ಆಗೋ ಬದಲು ಯಥಾಶಕ್ತಿ ಹೇಳಿದ ನಾನು ಯುಕ್ತ ಆಹಾರ ವಿಹಾರಸ್ತ್ಯ, ಯುಕ್ತವಾದದ್ದು ಯಾವುದೋ ನಿಮ್ಮ ಶರೀರಕ್ಕೆ ಅದನ್ನು ತಗೊಳ್ಳಿ. ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಹೀಗಾಗಿ ಶೋಷಣೆ ಮಾಡಿಕೊಂಡು ಉಪವಾಸ ಮಾಡಬೇಡಿ.
ಬಹಳ ಮುಖ್ಯವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಮಾತ್ಮನ ಆರಾಧನೆ, ವಿಷ್ಣು ಸಹಸ್ರನಾಮ ಕೇಳ್ಕೊಳ್ತಕ್ಕಂಥದ್ದು, ವಿಷ್ಣು ಸನ್ನಿಧಾನದಲ್ಲಿ ಪೂಜೆ ಅರ್ಚನೆಗಳನ್ನು ಮಾಡ್ತಕ್ಕಂಥದ್ದು, ಪರಮಾತ್ಮನನ್ನು ಎಲ್ಲ ಕಡೆಯಲ್ಲೂ ಕಾಣ್ತಕ್ಕಂಥದ್ದು ಇದೆ. ಕೆಲಸ ಮಾಡುವವರಿಗೆ ಯಾವುದೋ ಒಂದು ಸಂದರ್ಭವಶಾತ್ ಎಲ್ಲೋ ದೂರ ಪ್ರಯಾಣ ಇರ್ತದೆ ಅಥವಾ ಇನ್ಯಾವುದೋ ಒಂದು ಕೆಲಸದ ನಿಮಿತ್ತ ಸ್ಟ್ರಕ್ ಆಗಿಬಿಟ್ಟಿರ್ತಾರೆ. ಕೆಲಸದಲ್ಲೇ ಪರಮಾತ್ಮನ ಕಾಣ್ತಕ್ಕಂಥದ್ದಾಗಲ್ವ? ಕೆಲಸದಲ್ಲಿ ಇಲ್ವಾ ವಿಷ್ಣು? ಇದ್ದಾನೆ. ಆ ಕೆಲಸ ಮಾಡುವಾಗಲೇ ಅವನ ನಾಮಸ್ಮರಣೆಯನ್ನು ಹೇಳ್ಕೊಳ್ತಾ, ಅವನ ಗುಣಗಳನ್ನು ಮನಸ್ಸಿಗೆ ತಂದುಕೊಳ್ತಾ, ಅವನ ರೂಪವನ್ನು ಮನಸ್ಸಿಗೆ ತಂದುಕೊಳ್ತಾ ಕೆಲಸವನ್ನು ಮಾಡೋದರಲ್ಲಿ ಖಂಡಿತ ಭಗವದ್ ಆರಾಧನೆ ಉಂಟಾಗುತ್ತೆ. ಮನಸ್ಸಿಗೆ ಬಿಟ್ಟಿರ್ತಕ್ಕಂಥದ್ದು ಇದು. ಹೆಚ್ಚು ಗೊಂದಲ ಮಾಡಿಕೊಳ್ಳದೆ, ಹೆಚ್ಚು ತಲೆ ಕೆಡಿಸ್ಕೊಳ್ದೆ, ಕಿರಿಕಿರಿ ಮಾಡಿಕೊಳ್ಳದೆ, ಮುಖ್ಯವಾಗಿ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಅವ್ರು ಯಾರು ಹೇಳ್ದ ಹಾಗೂ ನೀವು ಹೋಗೋಕ್ಕಾಗಲ್ಲ. ಅವರವರಿಗೆ ಅವರವ್ರದೇ ದಾರಿ ಅಂತ ಪರಮಾತ್ಮ ಹೇಳಿಬಿಟ್ಟಿದ್ದಾನೆ. ಋಷಿಗಳು ತೋರಿಸಿದ್ದಾರೆ. ನಿಮ್ಮ ದಾರಿ ಯಾವುದಪ್ಪ, ಆ ದಾರಿಲಿ ಪರಮಾತ್ಮನ ಹೊಂದಬಹುದು. ಹೀಗಾಗಿ ತಲೆ ಕೆಡಿಸ್ಕೋಬೇಡಿ. ಆರಾಧನೆ ಮಾಡೋದು ಬಹಳ ಮುಖ್ಯ, ಮನಸ್ಸಿಗೆ ತುಂಬಿಕೊಳ್ಳೋದು ಬಹಳ ಮುಖ್ಯ. ಇದರ ಕಡೆ ಗಮನ ಕೊಡಿ. ಊಟವೋ, ಇನ್ನೇನೋ, ಕುಡಿಯೋದೋ, ತೀರ್ಥವೋ, ಮತ್ತೊಂದೋ, ಇವುಗಳಿಗಿಂತ ಹೆಚ್ಚಾಗಿ ಪರಮಾತ್ಮನ ಸೇವನೆ, ಅದು ಆಹಾರ ಬೇಕಾಗಿದೆ. ಅವನ ನಾಮಸ್ಮರಣೆಗಳನ್ನು ಕಿವಿಗೆ ತುಂಬಿಕೊಂಡ್ರೆ ಅದು ಕಿವುಗಳಿಗೆ ತಂದುಕೊಂಡಂತಹ ಒಂದು ಶ್ರೀಫಲ, ಕಣ್ಣಲ್ಲಿ ತುಂಬಿಕೊಂಡ್ರೆ ಅದು ಕಣ್ಣಿಗೆ ಬಂದಂತಹ ಉತ್ತಮ ಫಲ. ಹೀಗೆ ಮನಸ್ಸಿನ ತುಂಬ ಅವನು ತುಂಬಿಕೊಂಡಾಗ ಬೇರೆಯ ಹಸಿವು ಅಷ್ಟು ಬಾಧಿಸುವುದಿಲ್ಲ. ಇದು ಬಹಳ ಮುಖ್ಯ ಈ ದಿವಸ. ಹೀಗಾಗಿ ತಾವೆಲ್ಲ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಮನೆಯಲ್ಲೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋ ಸಂತೋಷ ಅಲ್ಲೇ ಹೇಳ್ಕೊಳ್ಳಿ. ಯಥಾಶಕ್ತಿ ಯಥಾಭಕ್ತಿ ಅದನ್ನು ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.